ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಮೀಶೋ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ಸ್ವಲ್ಪ ಪೂಜಾ ಐಟಮು ಮತ್ತು ಡೆಕೋರೇಟಿವ್ ಐಟಮ್, ಹೋಮ್ ಡೆಕೋರೇಟಿವ್ ಐಟಮ್ ಎಲ್ಲ ಪರ್ಚೇಸ್ ಮಾಡಿದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾರು ಯೂಸ್ಫುಲ್ ಆಗ್ಬೋದಲ್ವಾ? ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರ ನೋಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ಬಂದ್ಬಿಟ್ಟು ಮನಿ ಪ್ಲ್ಯಾಂಟು ಆರ್ಟಿಫಿಷಿಯಲ್ಲು. ಇದು ಉದ್ದ ಬಂದ್ಬಿಟ್ಟು ಒಂದು ಬಾರ್ ಬರುತ್ತಲ್ವ, ಎರಡು ಕೈ ನೀಟಿದ್ರೆ ನಾವು ಎಷ್ಟು ಉದ್ದ ಬರುತ್ತೋ ಅದರಲ್ಲಿ ಒಂದು ಬಾರು ಅದರಲ್ಲಿ ಅರ್ಧ ಇದೆ, ಅಂದರೆ 1.5 ಬಾರ್ ಅಂದ್ಕೊಳ್ಳಿ. ಆ ಥರ 6 ಪೀಸ್ ಏನೋ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ಬಂದ್ಬಿಟ್ಟು ನಾವು ಹಾಲಲ್ಲಿ, ಬೆಡ್ರೂಮಲ್ಲಿ, ಕಿಚನಲ್ಲೆಲ್ಲ ಡೆಕೋರೇಟಿವ್ ಮಾಡ್ಕೋಬೋದು. ನೋಡೋದಕ್ಕೆ ಒರಿಜಿನಲ್ ಮನಿ ಪ್ಲ್ಯಾಂಟ್ ಯಾವ ಥರ ಇರುತ್ತೆ ಆ ಥರನೇ ಇರುತ್ತೆ. ಇವಾಗ ಹಬ್ಬಗಳು ಬರೋದ್ರಿಂದ ಬ್ಯಾಕ್ ಸೈಡ್ ಡೆಕೋರೇಷನ್ ಎಲ್ಲ ಮಾಡ್ತೀವಲ್ವ ನಾವು, ಅದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಷನ್ ಮಾಡಿದ್ರೆ. ಇನ್ನು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಪ್ರೈಸ್ ತೆಗ್ದಂಗಿದೆ. 6 ಪೀಸಸ್ ಕೂಡ ನನಗೆ ವರ್ತ್ ಅಂತಲೇ ಅನಿಸ್ತು. ಇದು ಬಂದ್ಬಿಟ್ಟು ಬಾಳೆಕಂಬ ಸ್ಟ್ಯಾಂಡು. ಇವಾಗ ಹಬ್ಬಗಳಿಗೆಲ್ಲ ಬಾಳೆ ದಿಂಡು ಇಲ್ದಿರ ಹಬ್ಬನೇ ಮಾಡೋಕ್ಕಾಗಲ್ಲ, ಅದಿದ್ರೇ ಒಂಥರ ದೇವ್ರಿಗೆ ಕಳೆ. ಈ ಥರ ಸ್ಟ್ಯಾಂಡಲ್ಲಿ ನಾವು ಸೆಂಟ್ರಲ್ಲಿ ಕಂಬಿ ಕೊಟ್ಟಿರ್ತಾರಲ್ವ, ಅದು ಬಾಳೆ ದಿಂಡು ತೊಗೊಂಬಂದ್ಬಿಟ್ಟು ಅದರಲ್ಲಿ ಚುಚ್ಚಿ ಇಟ್ಬಿಟ್ರೆ ಸಾಕು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಡೀಸೆಂಟಾಗೂ ಕಾಣುತ್ತೆ. ನಾವು ಅದನ್ನು ದಾರದಲ್ಲಿ ಕಟ್ಟೋ ಅವಶ್ಯಕತೆ ಇರಲ್ಲ. ಇನ್ನು ಇದ್ರ ರೇಟ್ ಬಂದ್ಬಿಟ್ಟು ಮೀಶೋದಲ್ಲಿ ಬಂದು 219 ರುಪೀಸ್ ಕೊಟ್ಟಿದ್ದಾರೆ, ಆದರೆ ಅಂಗಡಿಯಲ್ಲಿ ಕಮ್ಮಿಗೆ ಸಿಗುತ್ತೆ. ನಾನು ಇದನ್ನು 140 ರುಪೀಸ್ಗೆ ತೊಗೊಂಡೆ. ಅಂಗಡಿಯಲ್ಲಿ ನನಗೆ ಕಮ್ಮಿ ರೇಟ್ಗೆ ಸಿಕ್ತು. ಇನ್ನು ಮೀಶೋದಲ್ಲಿ ನೋಡಿದ್ರೆ ಇಷ್ಟು ರೇಟ್ ಇತ್ತಲ್ವ, ಇನ್ನು ಇದನ್ನು ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದರೆ ನೀವು ಅಷ್ಟೇ ತೊಗೊಳಂಗಿದ್ರೆ ಅಂಗಡಿಯಲ್ಲಿ ಕೇಳಿಬಿಟ್ಟು ತಗೊಳ್ಳಿ. ಒಂದೊಂದು ಅಂಗಡಿಯಲ್ಲಿ ರೇಟ್ ಕಮ್ಮಿ ಇರುತ್ತೆ, ಒಂದೊಂದು ಮೀಶೋದಲ್ಲಿ ರೇಟ್ ಕಮ್ಮಿ ಇರುತ್ತೆ. ನಮ್ಗೆ ಯಾವ್ದು ರೇಟ್ ಕಮ್ಮಿ ಅನಿಸುತ್ತೋ ಅದರಲ್ಲಿ ತಗೊಂಡ್ರೆ ಸಾಕು. ಇನ್ನು ಇದು ಬಂದ್ಬಿಟ್ಟು ಹೋಮ್ ಡೆಕೋರೇಟಿವು. ಇವಾಗ ಮನೆ ಅಂದರೆ ಹಬ್ಬಗಳಿಗೆಲ್ಲ ಡೆಕೋರೇಟಿವ್ ಮಾಡಿದ್ರೇ ಚೆನ್ನಾಗಿರೋದಲ್ವ. ಇದೂ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲಿ ಫೋಟೋ ಹತ್ರ ಸ್ವಲ್ಪ ಪ್ಲೈನ್ ಆಗಿತ್ತು, ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಇದು ತಗೊಂಡೆ. ಇದ್ರ ರೇಟ್ ಬಂದ್ಬಿಟ್ಟು 154 ರುಪೀಸ್ ಏನು. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಅವಾಗ ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ನಮ್ಮ ಮನೆಗಳಲ್ಲಿ ಎಲ್ಲಿ ಗೋಡೆ ಪ್ಲೈನ್ ಆಗಿರುತ್ತೋ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದ್ಬಿಟ್ಟು ಕರ್ಪೂರ ಸ್ಟ್ಯಾಂಡು. ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಕರ್ಪೂರ ಎಲ್ಲ ಹಚ್ಚೋದಕ್ಕೆ ಇರಲಿಲ್ಲ, ಚಿಕ್ಕದಿದೆ. ಇದೊಂದು ತಗೊಂಡೆ. ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಆದರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಆದರೆ ಆ ರೇಟಿಗೆ ತಗ್ದಂಗೆ ಪರವಾಗಿಲ್ಲ. 171 ರುಪೀಸ್ ಏನೋ ಆಯಿತು ಇದ್ರ ರೇಟು. ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಇದೊಂದು ಪರ್ಚೇಸ್ ಮಾಡಿದೆ. ಇನ್ನು ಇದೊಂದು ಆನೆಗಳು ತುಂಬಾ ಕ್ಯೂಟಾಗಿದೆ ಇದಂತೂ. ಈ ವರಲಕ್ಷ್ಮಿ ಹಬ್ಬಗೆ, ಇವಾಗ ಗಣೇಶ ಹಬ್ಬ ಎಲ್ಲ ಬರ್ತಾ ಇದೆಯಲ್ಲ, ಲಕ್ಷ್ಮಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ ಚೆನ್ನಾಗಿದೆ. ಇದ್ರ ರೇಟ್ ಬಂದ್ಬಿಟ್ಟು 151 ರುಪೀಸ್ ಏನೋ ಆಯಿತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ಇದು ಬಂದ್ಬಿಟ್ಟು ಬನಾನಾ ಲೀವ್ಸು. ಇದ್ರ ರೇಟ್ ಬಂದ್ಬಿಟ್ಟು 300 ರೂಪಾಯಿ ಏನೋ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಬನಾನಾ ಲೀವ್ಸ್ ಹೆಂಗಿರುತ್ತೋ ಹಂಗೆ ಇದೆ. ಇವಾಗ ಹಬ್ಬಕ್ಕೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಗೋಡೆಗೆ ಹಾಕಿದ್ರೆ, ಗೋಡೆ ಎಲ್ಲ ಪ್ಲೈನ್ ಆಗಿರುತ್ತಲ್ವ, ಇದನ್ನು ಹಾಕಿ ನಾವು ಡೆಕೋರೇಷನ್ ಮಾಡಿದ್ರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬಂದ್ಬಿಟ್ಟು ಶ್ರೀಮಂತಗೆ, ಬರ್ತ್ಡೇಗಳಿಗೆ, ಯಾವುದಾದ್ರು ಫಂಕ್ಷನ್ಗಳಿಗಾಗಲಿ ಇದು ಬ್ಯಾಕ್ಗ್ರೌಂಡ್ಗೆ ಹಾಕ್ಬಿಟ್ಟು ಅದರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ವಾಲ್ ಕ್ಲಾಕ್ ಒಂದು ತಗೊಂಡಿದ್ದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಆರ್ಟ್ ಶೇಪಲ್ಲಿ ಬಂದಿದೆ ಕ್ಲಾಕು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 204 ರುಪೀಸ್ ಏನೋ ಆಯಿತು. ಅಲ್ಲಿ 190 ರುಪೀಸ್ ಕೊಟ್ಟಿದ್ದಾರೆ, ಆದರೆ ನಾವು ಪರ್ಚೇಸ್ ಮಾಡುವಾಗ ಕ್ಯಾಶ್ ಆನ್ ಡೆಲಿವರಿಗೆ ಬೇರೆ ರೇಟ್ ಇರುತ್ತೆ, ಆನ್ಲೈನ್ ಪರ್ಚೇಸಿಂಗ್ಗೆ ಬೇರೆ ರೇಟ್ ಇರುತ್ತೆ. ಇದು ಈ ಥರ ವಾಲ್ಗೆ ಹಾಕಿದ್ರೆ ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನೊಂದು ಪರ್ಚೇಸಿಂಗ್ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಇದೊಂದು ಸ್ಟ್ಯಾಂಡ್ ಬಂದುಬಿಟ್ಟು 187 ರುಪೀಸ್ ಏನೋ ಆಯಿತು. ತುಂಬಾ ಚೆನ್ನಾಗಿದೆ ಇದಂತೂ. ಇದರಲ್ಲಿ ಬಂದುಬಿಟ್ಟು ನಾವು ಲಕ್ಷ್ಮೀನ ಸೆಂಟ್ರಲ್ಲಿ ಕುಣಿಸ್ಬಿಟ್ಟು ಸುತ್ತೂ ದೀಪನೂ ಅಂಟಿಸ್ಬೋದು. ಮತ್ತು ಇದರ ಎಲೆಗಳಲ್ಲೆಲ್ಲ ಡೆಕೋರೇಷನ್ ಮಾಡಿ, ಹೂವದಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಟ್ಯಾಂಡ್ನ ಬಂದುಬಿಟ್ಟು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ಕೊಬೋದು. ದೀಪಾವಳಿ ಟೈಮ್ ಬರುವಾಗ ಅವಾಗ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಲೋಟಸ್ ಫ್ಲವರ್ ಬಂದುಬಿಟ್ಟು ಅಂಗಡಿಯಲ್ಲಿ ರೇಟ್ ಕಮ್ಮಿ ಇದೆ, 70 ರುಪೀಸು. ಆನ್ಲೈನಲ್ಲೆಲ್ಲ 133 ರುಪೀಸ್ ಇದೆ. ನನಗೆ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದೆ. ತುಂಬಾ ರೇಟ್ ಕಮ್ಮಿ ಇತ್ತು, ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದು ತಗೊಂಡೆ. ಇನ್ನು ಇದು ಬಂದುಬಿಟ್ಟು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆದರೆ 40 ರುಪೀಸು. ತುಂಬಾ ಚೆನ್ನಾಗಿದೆ. 2 ತಗೊಂಡೆ. ಯಾರಿಗಾರು ಬಂದರೆ ರಿಟರ್ನ್ ಗಿಫ್ಟ್ ಥರ ಕೊಡ್ಬೋದಲ್ಲ ಅಂತೇಳ್ಬಿಟ್ಟು
ಕ್ವಾಲಿಟಿನೂ ಚೆನ್ನಾಗಿದೆ. ಇದರ ಸೆಂಟ್ರಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಡ್ಬೋದು. ನೋಡೋದಕ್ಕೂ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇದು 2 ಪರ್ಚೇಸ್ ಮಾಡಿದೆ. ಇನ್ನು ಇದೊಂದು ಫ್ಲವರ್ದು ಲೋಟಸ್ ಫ್ಲವರ್ ಥರ. ಇದರಲ್ಲಿ ಬಂದುಬಿಟ್ಟು ನಾವು ಫ್ರೂಟ್ಸಾರು ಇಡ್ಬೋದು, ಹೂವು, ಎಲೆ ಅಡಿಕೆ ಮತ್ತು ಹಣ್ಣುಗಳೆಲ್ಲ ಇಡ್ಬೋದು. ಹಾಗೆ ನೀರು ಕೂಡ ಹಾಕಿಟ್ಬಿಟ್ಟು ನಾವು ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ಬೋದು. ಇದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 60 ರೂಪಾಯಿ. ಇದೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇನ್ನು ಇದೊಂದು ಪರ್ಚೇಸ್ ಮಾಡಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ವರ್ತಬಲ್ ಅಂತಲೇ ಹೇಳ್ಬೋದು. ಇನ್ನು ಈ ಥರ ಲೋಟಸ್ಸು ಡೆಕೋರೇಟಿವ್ ಮಾಡೋದಕ್ಕೆ ಇದನ್ನೊಂದು ತಗೊಂಡೆ. ಹತ್ತೇನೋ ಬಂತು, 270 ರುಪೀಸ್ ಏನೋ ಆಯಿತು. ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 10 ಪೀಸ್ ಕೊಡ್ತಾರೆ. ಇವಾಗ ಬನಾನಾ ಲೀವ್ಸ್ ಎಲ್ಲ ಹಾಕ್ತಿರಲ್ವ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ, ಇದು ಒಂದೊಂದು ಅಲ್ಲಲ್ಲಿ ಹಾಕ್ಬಿಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ವರಲಕ್ಷ್ಮಿ ಹಬ್ಬಕ್ಕಾಗಿರಲಿ, ಏನಾದ್ರು ಫಂಕ್ಷನ್ಗಾಗಿರಲಿ, ಇದೆಲ್ಲ ಡೆಕೋರೇಟಿವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದ್ರ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡಿ. ತುಂಬಾ ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಹಬ್ಬಗಳಿಗೆಲ್ಲ ಡೆಕೋರೇಷನ್ ಮಾಡಿದ್ರೆ. ಇನ್ನು ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.